ನಮ್ಮ ತರುಣರನ್ನು ಕಂಡಾಗ ಈ ಕತೆ ಬಹಳ ಮುಖ್ಯ ಅನಿಸುತ್ತೆ. ಕಾಡಿನಲ್ಲಿ ಒಂದು ಮರ, ಆ ಮರಕ್ಕೆ ಎಲೆ, ಹೂವು, ಹಣ್ಣು ಆಯಿತು. ಮನೆ ಹತ್ತಿರ ಗಿಡ ಇದ್ದರೆ ಹಣ್ಣಾದಾಗ ಕಿತ್ಕೋತೀವಿ, ಬಳಸ್ಕೋತೀವಿ. ಕಾಡಿನಲ್ಲಿ ಹಣ್ಣು ಯಾರು ತಗೋತಾರೆ? ಯಾರೂ ತಗೊಳ್ಳಲ್ಲ. ಆಮೇಲಿನ ಚಿಪ್ಪು ಬಿರುಸಾಗ್ತದೆ, ಬಿರುಸಾಗಿ ಒಡೆದು ಹೋಗ್ತದೆ, ಒಳಗಿನ ಬೀಜಗಳೆಲ್ಲ ಹೊರಗೆ ಬೀಳ್ತವೆ, ಗಾಳಿಗೆ ಹಾರ್ಕೊಂಡು ಹೋಗ್ತವೆ. ಹಾಗೆ ಆ ಗಿಡ ಬೆಳೆಯೋದೇ ಹಾಗೆ, ಅದು ಹಣ್ಣು ಹರಡೋದೇ ಹಾಗೆ. ಆ ಕಾಡಿನ ಮರದಲ್ಲಿ ಒಂದು ದೊಡ್ಡ ಹಣ್ಣಾಯಿತು, ಚಿಪ್ಪು ಬಿರುಸಾಯಿತು, ಇನ್ನು ಒಡೆಯೋ ಕಾಲ ಬಂತು. ಅದರೊಳಗೆ ಸಾವಿರಾರು ಬೀಜ ಕೂತ್ಕೊಂಡಿದ್ದಾವೆ. ಎಲ್ಲ ಪಾಪ ಅಷ್ಟು ಬಂಧುಗಳು ಕೂತ್ಕೊಂಡಿದ್ದಾವೆ. ಅವು ಗಾಬರಿ ಆಯಿತು. ಅಯ್ಯೋ, ಇನ್ನು ಸ್ವಲ್ಪ ದಿವಸ ಚಿಪ್ಪು ಹೊಡೆದು ಬಿಟ್ಟರೆ ನಾವು ಎಲ್ಲೆಲ್ಲಿ ಹೋಗ್ತೀವೋ ಏನೋಪ್ಪ, ಎಲ್ಲರೂ ಜೊತೆಗಿದ್ದೀವಿ, ಭಗವಂತ ತಾಯಿ ಹತ್ತಿರನೇ ಇರೋಂಗೆ ಮಾಡಪ್ಪ ಅಂತೆಲ್ಲ ಬೇಡ್ಕೋತಾ ಇತ್ತು. ನಿಸರ್ಗ ಏನು ಮಾಡಲಿಕ್ಕೆ ಆಗೋದಿಲ್ಲ, ಚಿಪ್ ಹೊಡಿತು. ಒಂದು ಬೀಜ ಟಪ್ ಅಂತ ಮರದ ಕೆಳಗೆ ಬಿತ್ತು. ಅದಕ್ಕೆ ಸಂತೋಷ ಆಯಿತು. ಓಹೋ, ಅಮ್ಮನ ಹತ್ರನೇ ಇದ್ದೀನಿ ಏನು ಸಂತೋಷ ಪಡ್ತು. ಇನ್ನೊಂದು ಬೀಜ ಗಾಳಿಗೆ ಹಾರಿ ಒಂದು 100 ಅಡಿ ದೂರ ಹೋಯಿತು. ಇನ್ನೊಂದು ಬೀಜ 10 ಮೈಲಿ ದೂರ ಹೋಯಿತು. ಇನ್ನೊಂದು 20 ಮೈಲಿ ದೂರ ಹೋಯಿತು. ಒಂದು ಬೀಜ ಪಾಪ ದುರ್ದೈವಿ ಗಾಳಿಗೆ ಸಿಕ್ಕಾಕೊಂಡು ಹಾರ್ಕೊಂಡು ಬಂದು ನಮ್ಮ ವಿಧಾನಸೌಧದ ಮುಂದೆ ಬಿತ್ತು. ಬರೀ ಕಾಂಕ್ರೀಟ್ ಎಲ್ಲಿ ನೋಡೋದಲ್ಲಿ, ಕಾಂಕ್ರೀಟ್ ಮೇಲೆ ಬಿತ್ತಲ್ಲ ಬೀಜ, ಇಷ್ಟು ನರಳಾಡು ಹೋಯ್ತು, ಒದ್ದಾಡು ಹೋಯ್ತು ಅಂದರೆ ಸಾವಿರಾರು ಜನ ಬರ್ತಾರೆ ವಿಧಾನಸೌಧಕ್ಕೆ. ಬಂದ ಚಪ್ಪಲಿ, ಬೂಟ್ಸ್ಗಳು ಅದನ್ನು ತುಳಿಬೇಕು. ಎಷ್ಟು ಅಂತ ತುಳಿಸ್ಕೊಂಡಿತ್ರಿ ಬೀಜ, ಪಾಪ ಸುಸ್ತಾಗೋಯ್ತು, ಹೈರಾಣಾಗೋಯ್ತು. ಬಂದವರನ್ನು ತುಳಿತಾರಲ್ಲ, ಮುಕ್ತಿ ಇಲ್ವ, ನಾನು ಎಲ್ಲಿ ಬಂದಿದ್ನಪ್ಪ, ಕಾಡಲ್ಲಿ ಚೆನ್ನಾಗಿದ್ದೆ ಅಂತ ಒದ್ದಾಡ್ತು. ಈ ಬರೋ ಸಾವಿರಾರು ಚಪ್ಪಲಿ, ಬೂಟ್ಸ್ಗಳಲ್ಲಿ ಒಂದು ಕರುಣಾಳವಾದ ಚಪ್ಪಲಿ ಇತ್ತು. ಅದು ಬರೀ ಬೀಜ ತುಳಿಲಿಲ್ಲ ಮಾತ್ರ ಅಲ್ಲ, ತುಳಿದು ಮುಂದೆ ತಳ್ಳಿದ್ರೆ ಎಲ್ಲಿ ಹೋಯ್ತು ಗೊತ್ತಾ ಬೀಜ? ಅದು 2 ಆ ಕಾಂಕ್ರೀಟ್ ಕಟ್ಟೆಗಳ ನಡುವೆ ಒಂಚೂರು ಜಾಗ ಬಿಟ್ಟಿರ್ತಾರೆ, ಬೇಸಿಗೆಯಲ್ಲಿ ಹೊಡಿಬಾರ್ದು ಅಂತ ಜಾಗ ಬಿಟ್ಟಿರ್ತಾರೆ. ಆ ಅಂತರ ಇತ್ತಲ್ಲ, ಅದರೊಳಗೆ ಸಿಕ್ಕಾಕೊಂತು. ಪಾರಾಯ್ತು ಬೀಜ. ಅಯ್ಯಪ್ಪ, ಇನ್ನು ತುಳಿಸ್ಕೊಳ್ಳೋದು ತಪ್ತಲ್ಲ, ಇನ್ನು ಯಾರು ತುಳಿಯಲ್ಲ, ಯಾಕಂದ್ರೆ ಒಳಗೆ ಬಂದಿದೆ, ಕೊರಕಲ್ಲ ಸಿಕ್ಕಾಕೊಂಡಿದ್ದೀನಿ. ಕಷ್ಟ ಮುಗಿಲಿಲ್ಲ ಅದ್ರದ್ದು. ಯಾಕಂದರೆ ತುಳಿಸ್ಕೊಳ್ಳೋದು ತಪ್ಪಿದ್ರು ಕೂಡ ಚಪ್ಪಲಿ ಗಂಟಿದ ಮಣ್ಣೆಲ್ಲ ಮುಖದ ಮೇಲೆ ಬೀಳಬೇಕು. ಎಷ್ಟು ಮಣ್ಣು ಬಿತ್ತು ಅದ್ರ ಮೇಲೆ, ಪಾಪ ತಳ್ಕೊಳ್ತು. ಒಂದು 4 ತಿಂಗಳಾಗಿರಬೇಕು, ಸ್ವಲ್ಪ ಮಳೆ ಬಂತು, ಸ್ವಲ್ಪ ಹನಿ ಮಳೆ ಬಂತು. ಮಳೆ ಬಂದರೆ ಏನಾಯಿತು ಗೊತ್ತಾ? ಆ ಮೇಲಿನ ಧೂಳೆಲ್ಲ ಕೊಚ್ಕೊಂಡು ಹೋಯ್ತು. ಬೀಜಕ್ಕೆ ಭಾಳ ಖುಷಿ ಆಯಿತು. ಇಷ್ಟು ತುಳಿಸ್ಕೊಂಡು ಒದ್ದಾಡಿಸಿದ್ರು ಕೂಡ ಅದು ತನ್ನ ಮೂಲ ಗುಣವಾದ ಮೊಳಕೆ ಹೊಡೆಯೋದನ್ನು ಮರೆತಿರಲಿಲ್ಲ. ನೋಡಿ, ಅದಕ್ಕೆ ಯಾರು ಒಳ್ಳೆ ಮಣ್ಣು ಕೊಟ್ಟಿಲ್ಲ, ಚಪ್ಪಲಿ ಗಂಟಿದ ಮಣ್ಣು. ಆ ಸ್ವಲ್ಪ ಹಸಿ ಸಾಕಾಯಿತು. ತನ್ನ ಮೈಯನ್ನೇ ಸೀಳ್ಕೊಂಡು ಸಂತೋಷದಿಂದ, ತೃಪ್ತಿಯಿಂದ ನೆಲದಲ್ಲಿ ಬೇರನ್ನು ಊರಿ ತಲೆ ಎತ್ತಿ ಕಾಂಕ್ರೀಟ್ ಆ ಕೊರಕಲಿನಿಂದ ಹೊರಗೆ ಬಂದು ಜಗತ್ತನ್ನು ನೋಡಿ ನಗ್ತು. ಹುಲ್ಲಿನ ಗರಿಕೆ ಎಲೆ ಹೊರಗೆ ಬಂದು ನೋಡ್ತು. ಏನು ಸಂತೋಷ ಆಯ್ತಲ್ಲ ಅದಕ್ಕೆ. ನಾನು ಈ ನೋಡಿದಾಗೆಲ್ಲ ತಾವು ನೋಡಿರಬೇಕು, ಈ ಕಾಂಕ್ರೀಟ್ ಸಂಧಿ ಒಳಗೆ ಹಳೇ ಕಟ್ಟಡಗಳಿದ್ದರೆ ಆ ಕೊರಕಲೆಲ್ಲ ಬಳ್ಳಿ ಬಂದಿರ್ತವೆ. ಅದ್ಯಾಕೆ ನೀವು ಪ್ರವಾಸಕ್ಕೆ ಹೋಗಬೇಕು, ಹಂಪಿ ಕಡೆ ಹೋದರೆ ಆ ಕಲ್ಲಿನ ಮೇಲೆ ಒಂದಿಷ್ಟೇ ಮರಳಿರುತ್ತೆ, ಆ ಮರಳಲ್ಲಿ ಹುಲ್ಲು ಬಂದಿರುತ್ತೆ. ಅದು ಬದುಕೋದು ಎಷ್ಟೊತ್ತೇನೋ, ಜೋರ ಮಳೆ ಬಂದರೆ ಮರಳು ಕೊಚ್ಕೊಂಡು ಹೋಗ್ಬಿಡುತ್ತೆ, ಬದುಕಲ್ಲ ಅದು. ಅದು ನಗನಗ್ತಾ ಇರುತ್ತಲ್ಲ ಇರೋಷ್ಟು ದಿವಸ. ಅದು ಯಾಕೆ ಬೆಳಗ್ಗೆ ಮಲ್ಲಿಗೆ ಬಿಡಿಸ್ತೀರಿ, ಮಲ್ಲಿಗೆ ಹೂವು, ಅದು ಬದುಕೋದು 12 ತಾಸು ಅಷ್ಟೇ, ಸಾಯಂಕಾಲ ಹೊತ್ತಿಗೆ ಒಣಗೋಗ್ತದೆ. ಆದ್ರೆ ಒಂದು ದಿವಸ ಮಲ್ಲಿಗೆ ಬೇಜಾರು ಮಾಡ್ಕೊಂಡು ಇರೋದೇ 12 ತಾಸು, ಎಷ್ಟು ವಾಸನೆ ಕೊಡೋದು ಅಂತ ಅಂದ್ಕೊಳ್ಳಿಲ್ಲ. ಅದು ಕೊನೆ ಗಳಿಗೆವರೆಗೂ ಒಳ್ಳೆ ಸುವಾಸನೆ ಕೊಟ್ಟು ಹೋಗುತ್ತಲ್ಲ ಅದು. ಅದನ್ನು ನೋಡಿದಾಗ ನನಗನ್ಸೋದು, ನಮ್ಮ ತರುಣರಿಗೆ ಹೇಳಬೇಕು, ಆ ಹುಲ್ಲು ಕಡ್ಡಿಗೆ, ಆ ಒಂದು ಹೂವಿಗಿರುವಂಥ ಜೀವನೋತ್ಸಾಹ ನಮಗಿಲ್ವಾ? ಸಣ್ಣ ಸೋಲಿಗೆಲ್ಲ ಎದೆ ತೊಟ್ಬಿಡ್ತೀವಲ್ಲ, ಅಯ್ಯೋ ಪರೀಕ್ಷೆಗೆ ಮಾರ್ಕ್ಸ್ ಬರಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಮನೆ ಬಿಟ್ಟು ಹೋಗೋದು ನೋಡಿದಾಗ ಅನಿಸುತ್ತೆ, ನಾವು ಮಕ್ಕಳು ಅದನ್ನ ನೋಡಿ ಕಲಿಬೇಕು. ನಾಳೆ ಬದುಕ್ತೀನಿ ಅಂತ ಗ್ಯಾರಂಟಿ ಇಲ್ಲ ಹುಲ್ಲಿಗೆ, ಯಾರು ಕಿತ್ತು ಹಾಕ್ಬಿಡ್ತಾರೋ ಹಾಕ್ಬಿಡ್ತಾರೆ. ಆದರೆ ಇರೋ ಅಷ್ಟು ದಿವಸ ಚೆನ್ನಾಗಿ ಬದುಕ್ತೇನೆ ಅಂತ ತಲೆ ಎತ್ತು ಬದುಕ್ತದಲ್ಲ, ಆ ಹುಲ್ಲಿಗಿರುವಷ್ಟು, ಆ ಮಲ್ಲಿಗೆ ಹೂಗಿರುವಷ್ಟು ಜೀವನೋತ್ಸಾಹ ನಮ್ಗೆ ಬರಬೇಕು. ದಯವಿಟ್ಟು ಸೋಲಲ್ಲ, ಅದು ಸೋಲು ಒಂದು ಘಟನೆ ಅಷ್ಟೇ. ಆದರೆ ಆ ಸೋಲನ್ನು ಸೋತಾಗ ಎದ್ದು ನಿಲ್ಲೋದಿದೆಯಲ್ಲ ಮೇಲೆ, ಅದು ನಿಜವಾಗಲೂ ಜಯ ಪಡ್ಕೊಳ್ಳುವಂಥದ್ದು. ತಾವು ದೊಡ್ಡವರ ಜೀವನ ನೋಡಬೇಕು, ಸಾಕಷ್ಟು ಸಲ ಸೋತಿದ್ದಾರೆ. ಸೋಲೋದು ಅಪಮಾನ ಅಲ್ಲ, ಆದರೆ ಸೋತಾಗ ಎದ್ದು ನಿಲ್ಲದೆ ಇರೋದು ಅಪಮಾನ. ಅದರಿಂದ ಹುಲ್ಲು ಕಡ್ಡಿ ನೆನೆಸ್ಕೊಳ್ಳಿ, ಆ ಗೋಡೆಯಲ್ಲಿರುವಂಥ ಕೊರಕಲ್ತಿರೋ ಬಳ್ಳಿ ನೆನೆಸ್ಕೊಳ್ಳಿ, ಅದಕ್ಕಿರುವಂಥ ಆತ್ಮವಿಶ್ವಾಸ ನನಗೆ ಬಂದರೆ ಸಾಕು, ಎಂಥ ಸಮಸ್ಯೆಯನ್ನು ಕೂಡ ಎದುರಿಸಿ ಬದುಕಬಲ್ಲೆ ಅನಿಸುತ್ತೆ. ಆದ್ದರಿಂದ ಕೇಳುಗರೆ,
ನಿಮ್ಮಲ್ಲೇ ಇರುವಂಥ ಮಕ್ಕಳಿಗೆ ಹೇಳಿ, ಸೋತಾಗ ತಲೆ ಎದೆ ಹೊಡ್ಕೊಳ್ಳೋದು ಬೇಡ. ನಾಳೆ ಗೆಲುವು ಬರ್ತದೆ. ಇವತ್ತು ಸೋತಿರ್ಬೋದು, ನಾಳೆ ಗೆಲುವು ಬರ್ತದೆ. ನಾಳೆ ನೋಡೋಕ್ಕೆ ಆಗದೆ ಹೋದರೆ ಗೆಲುವು ಬರೋದು ಹೇಗೆ? ಆದ್ದರಿಂದ ಜೀವನೋತ್ಸಾಹ ತುಂಬಿ ಅವರೊಳಗೆ ಅವರು ದೊಡ್ಡವರಾಗುವ ಹಾಗೆ ಮಾಡಿ ಅಂದಾಗ ಈ ಹುಲ್ಲು ಕಡ್ಡಿಯ ಉದಾಹರಣೆ ನಮ್ಮ ಕಣ್ಣು ಮುಂದೆ ಯಾವಾಗಲೂ ಮಾರ್ಗದರ್ಶಿಯಾಗಿ ನಿಂತ್ಕೊಳ್ಳುತ್ತೆ. ಸುಮಾರು 45-46 ವರ್ಷಗಳ ಹಿಂದೆ ನಾನು ಮೊದಲನೇ ಬಾರಿಗೆ ಅಮೇರಿಕಕ್ಕೆ ಹೋದಾಗ ಅಲ್ಲಿ ಕೆಲವರು ನನಗೆ ಅಮೇರಿಕ ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋದರು. ನಾನೇನೋ ಒಳ್ಳೇದು ತೋರಿಸ್ತಾರೆ, ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತಾರೆ ಅಂದ್ಕೊಂಡೆ. ನನ್ನ ಕಾಡಿಗೆ ಕರ್ಕೊಂಡು ಹೋದರು. ಒಂದು ಕಾಡಿಗೆ ಲಾಸ್ ಆ್ಯಂಜಲೀಸಿಂದ ಸ್ವಲ್ಪ ದೂರ ಹೋದರೆ ಸೆಕ್ವಾಯ್ಸ್ ಅಂತಿದ್ದಾವೆ. ಅಲ್ಲಿ ಹಳ್ಳಿ ಜನ ಸುಖಾಯ್ಸ್ ಅಂತ ಕರೀತಾರೆ. ನನಗೆ ಮೊದಲು ಒಂಚೂರು ಬೇಜಾರಾಯಿತು. ಏನು ಅಮೇರಿಕ ತೋರಿಸ್ತೀವಿ ಅಂತ ಕಾಡಿಗೆ ಕರ್ಕೊಂಬಂದ್ರಲ್ಲಪ್ಪ ಇವರು ಅಂತ. ಕಾಡಿನ ಒಳಗೆ ಹೋದ್ಮೇಲೆ ಅನ್ನಿಸ್ತು, ಇಂಥ ಅದ್ಭುತ ನನ್ನ ದೇಶದಲ್ಲೂ ಇದ್ದರೆ ಎಷ್ಟು ಚೆನ್ನಾಗಿರ್ತದಲ್ಲ ಅಂತ. ಏನು ಕಾಡು ಸ್ವಾಮಿ ಅದು? ಅಲ್ಲಿ ಒಂದು ಕಾಯ್ದೆ ಇದೆ. ಅಲ್ಲಿ ಒಂದು ಎಲೆಯನ್ನು ಕತ್ತರಿಸೋಂಗಿಲ್ಲ, ಟೊಂಗೆ ಅಲ್ಲ. ನೀವು ಕಾಡಿನೊಳಗೆ ಹೋಗಬೇಕಾದ್ರೆ ನಿಮ್ಮ ಜೇಬು ತಪಾಸ್ ಮಾಡ್ತಾರೆ. ನಮ್ಮಲ್ಲಿ ದೊಡ್ಡ ದೊಡ್ಡವ್ರ ಮನೆಗೆ ಹೋದ ಜೇಬು ತಪಾಸ್ ಮಾಡ್ತಾರಲ್ಲ, ಏನು ಆಯುಧ ಇಟ್ಕೊಂಡಿದ್ದಾನೆ ಇವನು ಅನ್ನೋ ಹಾಗೆ. ಅಲ್ಲಿ ಒಂದು ಎಲೆ ಕತ್ತರಿಸೋಕ್ಕೂ ಅಧಿಕಾರ ಇಲ್ಲ ಯಾರಿಗೂ. ಒಂದು ಟೊಂಗೆ ಕತ್ತರಿಸೋಂಗಿಲ್ಲ, ಮರ ಕತ್ತರಿಸೋಂಗಿಲ್ಲ. ಆ ಮರ ತನ್ನ ಆಯುಷ್ಯ ಮುಗಿಸಿದ ಕೆಳಗೆ ಬಿದ್ದ ಮೇಲೆ ಅದನ್ನು ತೊಗೊಂಡು ಹೋಗಿ ಬಳಸ್ಕೋತಾರೆ. ಅಲ್ಲಿವರೆಗೆ ಕತ್ತರಿಸೋಂಗಿಲ್ಲ. ಏನು ಮರಗಳು 100 ಅಡಿ, 200 ಅಡಿ, 250 ಅಡಿ. ಆ ಗಂಭೀರವಾದ ಮರಗಳು ನೋಡಿದಾಗ ಮನಸ್ಸಿಗೆ ಬಹಳ ತೃಪ್ತಿ ಆಯಿತು. ಒಂದಕ್ಕಿಂತ ಒಂದು ಎತ್ತರ. ಅದರಲ್ಲಿ ಆ ಕಾಡಲ್ಲಿ ಅತ್ಯಂತ ದೊಡ್ಡದಾದ ಮರಕ್ಕೆ ಒಂದು ಹೆಸರಿಟ್ಟಿದ್ದಾರೆ. ಬಹುದೊಡ್ಡ ಮರ ಅದು. ಇವತ್ತು ಪ್ರಪಂಚದ ದೊಡ್ಡ ಮರ ಅಂತ ಹೆಸರಾಗಿದೆ ಅದಕ್ಕೆ ಕಿಂಗ್ ಶರ್ಮನ್ ಅಂತ ಹೆಸರಿಟ್ಟಿದ್ದಾರೆ. ಚಕ್ರವರ್ತಿ ಶರ್ಮನ್ ಅಂತ. ಶರ್ಮನ್ ಅಂತ ಒಬ್ಬ ದಂಡಾಧಿಕಾರಿ ಇದ್ದ ಅಲ್ಲಿ ಅಮೆರಿಕದಲ್ಲಿ. ಅವನ ಹೆಸರಿಟ್ಟಿದ್ದಾರೆ. ಚಕ್ರವರ್ತಿ ಶರ್ಮನ್ ಅಂತ ಹೆಸರಿಟ್ಟಿದ್ದಾರೆ ಮರಕ್ಕೆ. ನನಗಂತೂ ಅದ್ಭುತ ಅನಿಸ್ಬಿಡ್ತು. ಸುಮಾರು 320-350 ಅಡಿ ಎತ್ತರ ಇರಬೇಕು. ಲಕ್ಷಾಂತರ ಪಕ್ಷಿಗಳ ಮನೆ ಮಾಡ್ಕೊಂಡಿದ್ದೆವು ಅದರೊಳಗೆ. ಅದನ್ನು ನೋಡಿದ ತಕ್ಷಣ ನನಗಿಷ್ಟು ಸಂತೋಷ ಆಯ್ತಲ್ಲ, ಒಂದು ತಕ್ಷಣ ಕತೆ ಬರೆದು ಮ್ಯಾಗಝೀನಲ್ಲಿ ಅದನ್ನು ಪ್ರಕಟ ಮಾಡಿದೆ. ಬಹಳ ಪ್ರಸಿದ್ಧ ಆಯಿತು ಕತೆ ಅದು. ನಾನೇ ಕತೆ ಕಟ್ಟಿದ್ದು. ಈ ಕಿಂಗ್ ಶರ್ಮನ್ ಇದ್ದಾನಲ್ಲ, ದೊಡ್ಡ ಮರ, ಅದು 100 ವರ್ಷದ ಹಿಂದೆನೋ 200 ವರ್ಷದ ಹಿಂದೆನೋ ಸಣ್ಣ ಸಸಿ ಆಗಿರಬೇಕಲ್ಲ. ಯಾವತ್ತೂ ಒಂದು ದಿವಸ ಸಣ್ಣ ಸಸಿ ಆಗಿರಬೇಕು. ಅದಕ್ಕೊಬ್ಬ ತಮ್ಮ ಇದ್ದ ಅಂತ ನಾನು ಸೃಷ್ಟಿ ಮಾಡಿದೆ. ಈ ಕಿಂಗ್ ಶರ್ಮನ್ ಸಸಿಗೆ ಇನ್ನೊಂದು ಸಸಿ ಇತ್ತು ಸಣ್ಣದು, ಅದ್ರ ತಮ್ಮ ಅದು. ನನ್ನಂಥವನಲ್ಲಿ ಹೋದವನು ಏನು ಮಾಡಿದ, ಆ ಸಸಿ ತೊಗೊಂಡು ಬಂದ ಮನೆಗೆ. ಮಡಿಕೆಯಲ್ಲಿ ಹಾಕಿ ಬೆಳೆಸ್ತೀವಲ್ಲ ನಾವು, ಅವನೇನು ಮಾಡಿದ, ಆ ಸಸಿ ಅಂತಂದು ಮಡಿಕೆಯಲ್ಲಿ ಹಾಕಿ ನೀರು ಹಾಕಿ ಗೊಬ್ಬರ ಹಾಕಿ ಬೆಳೆಸೋಕೆ ಶುರು ಮಾಡಿದ. ಭಾಳ ವೇಗವಾಗಿ ಬೆಳೀತು ಗಿಡ. ಮುಂದಿನ ತಿಂಗಳು ನೋಡ್ತಾನೆ ಮಡಿಕೆ ಒಡೆದು ಹೋಯ್ತು. ಯಾಕೆ ಹೊಡಿತು ಮಡಿಕೆ ಇದು? ಬಹುಶಃ ಗಿಡ ದೊಡ್ಡದಾಯ್ತೇನೋ ಅಂಥೇಳಿ ದೊಡ್ಡ ಮಡಿಕೆ ತೊಗೊಂಡು ಅದರಲ್ಲಿ ಹಾಕಿದ. 3 ತಿಂಗಳು ಅದು ಒಡೆದು ಹೋಯ್ತು. ಅವನಂದ ಏನಪ್ಪ ಇದು, ಪ್ರತಿ ತಿಂಗಳು ಹೊಡಿತಾ ಇದ್ರೆ ಏನು ಕೆಲಸ ಇದು, ನೋಡೇ ಬಿಡಬೇಕು ಅಂದ. ಒಂದು ದಿವಸ ಭಾನುವಾರ ಕೂತ್ಕೊಂಡು ಎಲ್ಲ ಮಣ್ಣು ತೆಗೆದು ನೋಡ್ತಾನೆ, ಅದ್ರ ಬೇರೆ ಇಷ್ಟು ಉದ್ದ ಆಗಿಬಿಟ್ಟಿದೆ, 3-4 ಅಡಿ ಉದ್ದ ಆಗಿದೆ. ಅವನಂದ ಛೇ ಇದಕ್ಕೋಸ್ಕರನೇ ಮಡಿಕೆ ಹೊಡಿತಾ ಇದೆ ಇದು. ಅವನೇನು ಮಾಡಿದ ಗೊತ್ತಾ, ಮೇಲಿನ 3 ಇಂಚ್ ಬೇರಿಟ್ಟ, ಕೆಳಗಿನ ಬೇರೆಲ್ಲ ಕತ್ತರಿಸಾಕ್ಬಿಟ್ಟ. ಮೇಲೆ ಚಿಗುರು ಬಂದಿತ್ತಲ್ಲ, ಚಿಗುರನ್ನು ಎಲ್ಲ ಕತ್ತರಿಸಿದ. ಮತ್ತೆ ಮಡಿಕೆಯಲ್ಲಿ ಹಾಕಿ ಮಣ್ಣು ಹಾಕಿ ಗೊಬ್ಬರ ಹಾಕಿ ನೀರು ಹಾಕಿ ಇಟ್ಟ. ಪ್ರತಿ ತಿಂಗಳು ಮಾಡೋನು. ಪ್ರತಿ ತಿಂಗಳು ಮೊದಲನೇ ಭಾನುವಾರ ಬಂದ ತಕ್ಷಣ ಮಣ್ಣೆಲ್ಲ ತೆಗೆಯೋದು, ಬೇರು ಕತ್ತರಿಸೋದು, ಚಿಗುರು ಕತ್ತರಿಸೋದು, ಬೇರು ಕತ್ತರಿಸೋದು, ಚಿಗುರು ಕತ್ತರಿಸೋದು. ಹೀಗೆ ಮಾಡಿ ಇಟ್ಕೊಂಡ. ಅದು 50 ವರ್ಷ ಆದರೂ ಇಷ್ಟೇ ಪುಟ್ಟ ಮರ ಆಗಿ ಉಳಿದಿತ್ತು. ಅದನ್ನು ಜಪಾನಿಯರು ಅದಕ್ಕೆ ಬಾನ್ಸಾಯ್ ಅಂತ ಕರೀತಾರೆ. ನನಗೆ ಬಾನ್ಸಾಯ್ ಬಗ್ಗೆ ಏನೂ ಸಿಟ್ಟಿಲ್ಲ. ಭಾಳ ಚೆಂದ ಗಿಡ ನೋಡೋದಕ್ಕೆ. ನಿಮ್ಮ ಮನೆಯಲ್ಲಿ ಟಿ ವಿ ಮೇಲೆ ಇಟ್ಟರೆ ಅಥವಾ ಹಾಲಲ್ಲಿ ಒಂದು ಕಡೆ ಇಟ್ಟರೆ ತುಂಬ ಚೆಂದ ಕಾಣಿಸ್ತದೆ. ನಾನು ಜಪಾನಿಂದ ಬರಬೇಕಾದ್ರೆ ನನ್ನ ವಿದ್ಯಾರ್ಥಿಗಳು ಕೊಟ್ಟಿದ್ದರು, ಒಂದು ಸಣ್ಣ ಡಬ್ಬ ಕೊಟ್ಟಿದ್ರು, ಗಿಫ್ಟ್ ಅಂತ ಹೇಳಿ, ಕಾಣಿಕೆ ಅಂತ ಕೊಟ್ಟರು. ನಾನು ಹೆಂಡ್ತಿಗೆ ಹೇಳಿದೆ, ಏನಿದೆ ನೋಡೋದ್ರೊಳಗೆ ಅಂದೆ. ಅಯ್ಯೋ, ಒಳಗೊಂದು ಗಿಡ ಇದೆ ಅಂದ್ಲು. ತೆಗೆದು ನೋಡಿದ ದಾಳಿಂಬೆ ಗಿಡ, ಒಂದು ಚೀಟಿ ಅಂಟಿಸಿದ್ದಾರೆ, ಇದು 56 ವರ್ಷದ ಹಳೆ ಗಿಡ ಇದು ಅಂತ. ಹಣ್ಣಿದೆ, ಅವು ಸಣ್ಣ ಸಣ್ಣ ಹಣ್ಣು ಕಾಣಿಸೋಲ್ಲ, ತಿನ್ನೋಕ್ಕಾಗಲ್ಲ ಅದು. ನನಗೆ ಸಂತೋಷನಾಯಿತು, ದುಃಖ ಆಯಿತು. ಒಂದು ಚೀಟಿ ಇಟ್ಟಿದ್ರು ಅದ್ರ ಜೊತೆಗೆ, ಇದನ್ನು ಹ್ಯಾಕೆ ಕಾಪಾಡ್ಕೋಬೇಕು ಅಂತ. ಅವ್ರು ಹೇಳ್ತಿದ್ರು, ಇದನ್ನು ಜಾಸ್ತಿ ಬಿಸಿಲಲ್ಲಿ ಇಡಬೇಡಿ, ಒಣಗಿ ಹೋಗ್ತದೆ. ಬರೀ ನೆರಳಲ್ಲಿಟ್ಟರೆ ಬೆಳಗಲ್ಲ. ಜಾಸ್ತಿ ಗೊಬ್ಬರ ಹಾಕಿದರೆ ಸುಟ್ಟು ಹೋಗ್ತದೆ, ಕಮ್ಮಿ ಹಾಕಿದರೆ ಬೆಳೆಯಲ್ಲ. ಜಾಸ್ತಿ ನೀರು ಹಾಕಿದರೆ ಕೊಳತು ಹೋಗ್ತದೆ, ಕಮ್ಮಿ ಹಾಕಿದರೆ ಬೆಳೆಯಲ್ಲ. ನಾನಂದೇ ಬೇಡಪ್ಪ, ನಾನು ನೋಡ್ಕೊಳ್ಳೋಕ್ಕಾಗಲ್ಲ ಇದು. ನೋಡಿ, ಬಾನ್ಸಾಯ್ ಆಯ್ತಲ್ಲ. ಇದರ ಅಣ್ಣ ಕಿಂಗ್ ಶರ್ಮನ್ ಅಲ್ಲಿದ್ದಾನೆ.
ಅದು ಯಾರ ಮೇಲೆ ಅವಲಂಬನಾಗಿದೆ? ಬಾನ್ಸಾಯ್ ಎಷ್ಟೇ ಚೆಂದ ಇದ್ದರೂ ಮನೆ ಯಜಮಾನನ ಮೇಲೆ ಅವಲಂಬಿತವಾದಂಥ ವೃಕ್ಷ ಅದು. ನೀವೇನಾದರೂ ಮನೆ ಕೀಲಿ ಹಾಕ್ಕೊಂಡು ಒಂದು ತಿಂಗಳು ಹೋದರೆ ಬರೋದ್ರೊಳಗೆ ಬಾನ್ಸಾಯ್ ಬದುಕಲ್ಲ. ಆದರೆ ಕಿಂಗ್ ಶರ್ಮನ್ ಯಾರು ನೀರು ಹಾಕ್ತಾರೆ ಅದಕ್ಕೆ? ಯಾರೂ ಹಾಕಬೇಕಾಗಿಲ್ಲ. ಅದು ಯಾರ ಮೇಲೂ ಅವಲಂಬ ಆಗಿಲ್ಲ. ಅದರ ಮೇಲೆ ಲಕ್ಷಾಂತರ ಪಕ್ಷಿಗಳ ಅವಲಂಬನೆ ಆಗಿದ್ದಾವೆ. ದಯವಿಟ್ಟು ಕೇಳೋಗ್ರೆ ವಿಚಾರ ಮಾಡಿ, ನಮ್ಮ ಮಕ್ಕಳು ಏನಾಗಬೇಕು? ನಮ್ಮ ಮಕ್ಕಳು ಕಿಂಗ್ ಶರ್ಮನ್ ಆಗಬೇಕು, ಬಾನ್ಸಾಯ್ ಆಗಬೇಕು. ಎರಡೂ ಒಂದೇ. ಅಣ್ಣ ತಮ್ಮ ಬಾನ್ಸಾಯ್ ಆಯಿತು, ಅಣ್ಣ ಕಿಂಗ್ ಶರ್ಮನ್ ಆದ. ಬಾನ್ಸಾಯ್ ತಪ್ಪಲ್ಲ, ಚೆನ್ನಾಗೇ ಇರ್ತದೆ ಗಿಡ. ಆದರೆ ಅದು ತನ್ನ ಶಕ್ತಿಯ ಉದ್ದಕ್ಕೆ ತನ್ನ ಒಳಗಿದ್ದಂಥ ಸಾಮಾನ್ಯ ಶಕ್ತಿಯನ್ನು ಬೆಳೆಸ್ಕೊಂಡು ಬೆಳೀಲಿಲ್ಲಲ್ಲ ಅಂತ ದುಃಖ ನನಗೆ. ನಮ್ಮ ಮಕ್ಕಳು ಏನಾಗಬೇಕು? ಕಿಂಗ್ ಶರ್ಮನ್ ಆಗಬೇಕಾ, ಬಾನ್ಸಾಯ್ ಆಗಬೇಕಾ? ಕಿಂಗ್ ಶರ್ಮನ್ ಆಗಬಹುದಾಗಿದ್ದಂಥ ಗಿಡ ಬಾನ್ಸಾಯ್ ಯಾಕೆ ಆಯಿತು ಗೊತ್ತಾ? ಎರಡು ಕೆಲಸ ಮಾಡ್ತಿದ್ದ ಅವನು. ಒಂದು ಬೇರು ಕತ್ತರಿಸ್ತಿದ್ದ, ಒಂದು ಚಿಗುರು ಕತ್ತರಿಸ್ತಾ ಇದ್ದ. ದಯವಿಟ್ಟು ಗಮನಿಸಿ ಸ್ನೇಹಿತರೆ, ಇದನ್ನು ಬಹಳ ಮುಖ್ಯ ಮಾತು. ಒಂದು ಗಿಡ ಎಷ್ಟು ಗಟ್ಟಿ, ಎಷ್ಟು ಭದ್ರ ಗಿಡ, ಅದರ ಬೇರು ಎಷ್ಟು ಆಳಕ್ಕೆ ಹೋಗಿದೆಯೋ ಅಷ್ಟು ಗಟ್ಟಿ. ಆಳಕ್ಕೆ ಬೇರು ಹೋದಷ್ಟು ಮರ ಗಟ್ಟಿ ಇರುತ್ತೆ. ಹಾಗೆ ಮನುಷ್ಯನ ಜೀವನಕ್ಕೆ ಅವನ ಸಂಸ್ಕೃತಿ ಅವನ ಬೇರಿದ್ದಾಗೆ. ಎಲ್ಲಿವರೆಗೂ ಅವನ ಸಂಸ್ಕೃತಿ ಗಟ್ಟಿಯಾಗಿದೆಯೋ ಆ ಜೀವನ ವೃದ್ಧಿ ಆಗ್ತದೆ, ದೊಡ್ಡದಾಗ್ತದೆ, 10,000 ಜನಕ್ಕೆ ನೆಲೆ ಆಗ್ತದೆ. ಎಲ್ಲಿ ಸಂಸ್ಕೃತಿಯನ್ನು ಕತ್ತರಿಸಿ ಹಾಕ್ಬಿಡ್ತೇವೋ ಅದು ಬಹುಶಃ ಇಲೆಕ್ಟ್ರಿಕ್ ಕಂಬ ಆದಂಗೆ ಆಗ್ತದೆ, ಹೊರತಾಗಿ ಮರ ಆದಂಗೆ ಆಗೋಲ್ಲ. ಚಿಗುರು ಕತ್ತರಿಸೋದಂದರೆ ಉತ್ಸಾಹ ಕತ್ತರಿಸ್ಬಿಡೋದು. ಉತ್ಸಾಹ ಮತ್ತು ಸಂಸ್ಕೃತಿಗಳನ್ನು ಕತ್ತರಿಸಿಕೊಂಡಂಥ ಜೀವ, ಕಿಂಗ್ ಶರ್ಮನ್ ಆಗಿ ಮೆರೆಯುವಂಥ ಜೀವ ಸಣ್ಣದೊಂದು ಬಾನ್ಸಾಯ ಕೂತ್ಕೊಂಡ್ಬಿಡುತ್ತಲ್ಲ. ಅದಕ್ಕೆ ನಮ್ಮ ಮಕ್ಕಳಿಗೆ ನಾವು ಕೊಡಬೇಕಾದದ್ದು ಇವತ್ತು ನಮ್ಮ ಸಂಸ್ಕೃತಿಯನ್ನು ಕೊಡಬೇಕು, ನಮ್ಮ ಪರಂಪರೆಯ ಬಗ್ಗೆ ಹೇಳಬೇಕು. ಅವರು ಎದೆ ಉಬ್ಬಬೇಕು, ನಮ್ಮ ಪರಂಪರೆ ಅಂತ ದೊಡ್ಡದು ಅಂತ ಕೇಳ್ಕೊಂಡಾಗ ಈ ದೇಶ ನನ್ನದು ಅಂತ ಅಭಿಮಾನ ಉಕ್ಕಬೇಕು. ಹಾಗೆ ಮಾಡೋದಾದರೆ ನಮ್ಮ ಮಕ್ಕಳು ಕೂಡ ಕಿಂಗ್ ಶರ್ಮನ್ ಆಗ್ತಾರೆ, ಬಾನ್ಸಾಯ್ಗೆ ಕೂಡಲ್ಲ.